ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಟೈಲರ್ ಮಿಷಿನ್ ತೋರಿಸ್ತವ್ರೆ ಅಂತ ಅಂದ್ಕೋಬೇಡಿ. ಇದರಿಂದ ನನಗೆ ತುಂಬಾ ಅನುಕೂಲ ಆಗಿದೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೀವು ಯಾರಾದರೂ ತಗೊಳ್ಳೋರಿದ್ದರೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಯಾಕೆಂದರೆ ಇದರಿಂದ ನಾನು ಕೆಲಸ ಮಾಡ್ತಾಯಿದ್ದೆ. ನಾವು ಬೆಂಗಳೂರಲ್ಲಿದ್ದಾಗ ನಾನು ಪೀಸ್ ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದ್ದೀನಿ ಸುಮಾರು ವೀಡಿಯೋದಲ್ಲಿ. ನಾನು ಅವಾಗ ತೊಗೊಂಡಿದ್ದ ಮಿಷಿನು, ಅದನ್ನು ನಮ್ಮ ಮನೇಲಿ ಇರೋದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನೀವು ಯಾರಾದರೂ ತಗೊಳೋರಿದ್ದರೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ನಾವು ರಫ್ ಯೂಸ್ಗೆ ಕೆಲಸ ಮಾಡೋದಕ್ಕೆಲ್ಲ ಈ ಟೈಲರಿಂಗ್ ಮಾಡ್ತಿರ್ತಾರೆ ಅಂಥವರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಇದು ಜೀನ್ಸು ಮತ್ತು ಜರ್ಕಿನು ಇದೆಲ್ಲ ಹೊಲಿಬೋದು ಇದರಲ್ಲಿ. ನಾನು ಫಸ್ಟು ಬೆಂಗಳೂರಲ್ಲಿದ್ದಾಗ ನಾನು ಪೀಸ್ ವರ್ಕ್ ಮಾಡ್ತಾಯಿದ್ದೆ. ಆವಾಗ ನಾನು ಈ ಮಿಷಿನ್ ತೊಗೊಂಡಿದ್ದು. ನಮಗೆ ಇದರಿಂದ ನಾವು ಅನ್ನ ತಿಂದಿದ್ದೀವಿ, ನಮ್ಮನ್ನು ಸಾಕಿದೆ ಈ ಮಿಷಿನು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದರೂ ಉಪಯೋಗ ಆಗೋ ಥರ ಇದ್ದರೆ, ನೀವೇನಾದರೂ ಟೈಲರಿಂಗ್ ಮನೆಯಲ್ಲೇ ಕೆಲಸ ಮಾಡೋರಿದ್ದರೆ ಈ ಥರ ಮಿಷಿನ್ ತೊಗೊಳ್ಳಿ. ಈ ಮಿಷಿನ್ ಹೆಸರು ಜಾಕ್ ಅಂತ. ನೋಡಿ, ಇದು ಮೋಟ್ರು ತುಂಬ ಚಿಕ್ಕದು ಬರುತ್ತೆ. ಫಸ್ಟಿಗೆಲ್ಲ ದೊಡ್ಡ ದೊಡ್ಡ ಮೋಟ್ರು ಬರ್ತಾಯಿತ್ತು. ಇದು ಗಾರ್ಮೆಂಟ್ಸ್ಗಳಲ್ಲೆಲ್ಲ ನೀವು ನೋಡಿರ್ತೀರ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಆ ಕಾರಣ ಹೇಳ್ತಾ ಇದ್ದೀನಿ ನಾನು. ಅದು ದೊಡ್ಡ ದೊಡ್ಡ ಮೋಟ್ರ್ ಇರುತ್ತೆ. ನಾವು ಮನೆಯಲ್ಲಿ ತಗೊಳ್ಳೋಂಥ ಮಿಷಿನ್ಗಳಿಗೆ ಆ ಥರ ದೊಡ್ಡ ದೊಡ್ಡ ಮೋಟ್ರೆಲ್ಲ ತೊಗೊಳಕ್ಕೆ ಹೋಗ್ಬಾರ್ದು. ಈ ಥರ ಚಿಕ್ಕ ಚಿಕ್ಕ ಮೋಟ್ರ್ ಇರೋವಂಥದ್ದನ್ನೇ ನಾವು ತಗೋಬೇಕು. ಮತ್ತು ಇದು ಟೆನ್ಷನ್ನು ಎತ್ತೋ ಅಂಥದ್ದು, ಕಾಲಲ್ಲೇ ಎತ್ತಬಹುದು ನಾವು. ಈ ಮಿಷಿನಲ್ಲಿ ತುಂಬ ಆಪ್ಷನ್ಗಳಿದ್ದಾವೆ. ನಾವು ನೀಡ್ಲನ್ನ ನೋಡಿ, ಇದನ್ನು ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ಫಸ್ಟ್ಗೆ ನಾವು ಇಲ್ಲಿ ಸ್ವಿಚ್ ಹಾಕಿರ್ತೀವಿ. ಈ ಸ್ವಿಚ್ ಹಾಕಾದ್ಮೇಲೆ ಅಲ್ಲಿ ಇನ್ನೊಂದು ಬಟನ್ ಕೊಟ್ಟಿರ್ತಾರೆ. ಆ ಬಟನ್ ಆನ್ ಮಾಡಿದ್ರೆ ಮಾತ್ರ ನಮಗೆ ಅದು ಮಿಷಿನ್ ಆನ್ ಆಗುತ್ತೆ. ನೋಡಿ, ಈ ಬಟನ್ ಆನ್ ಮಾಡಿದ್ರೆ ಮಾತ್ರ ಮಿಷಿನ್ ಆನ್ ಆಗುತ್ತೆ. ನಾವಲ್ಲಿ ಸ್ವಿಚ್ ಹಾಕಿರ್ತೀವಲ್ಲ, ಆ ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗಲ್ಲ. ಈ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ ನೋಡಿ. ಮತ್ತು ಈ ಬಟನ್ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಆ ಥರ ಸಿಸ್ಟಮ್ ಎಲ್ಲ ಇದೆ. ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ LED ಲೈಟು ಕೊಟ್ಟಿದ್ದಾರೆ. ನಮಗೇನಾದರೂ ಬಟ್ಟೆ ಹೊಲಿಬೇಕಾದ್ರೆ ಕಾಣಿಸೋದಿಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಅಲ್ಲಿ ಒಂದು LED ಲೈಟ್ ಕೊಟ್ಟಿದ್ದಾರೆ. ಮತ್ತು ಒಂದು ಬ್ಲೂ ಬಟನ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಆ ಬ್ಲೂ ಬಟನ್ನು ನೀಡ್ಲು, ಸೂಜಿನ ಹಿಂಗೆ ಪ್ರೆಸ್ ಮಾಡಿದ್ರೆ ಮೇಲೂ ಹೋಗುತ್ತೆ, ಕೆಳಗೂ ಇಳಿಯುತ್ತೆ, ಆ ಥರ. ಮತ್ತು ಇಲ್ಲಿ ಪೆಟ್ಲ ಹತ್ರ ಕೆಳಗಡೆ ನೋಡಿ, ಇಲ್ಲಿ ಪೆಟ್ಲು ನಾವು ಮೂವ್ ಮಾಡ್ತಿರ್ತೀವಿ ನೋಡಿ ಬಟ್ಟೆ ಹೊಲಿಯೋದಕ್ಕೆಲ್ಲ. ಆವಾಗ ನಾವು ದಾರನ ಕಾಲಲ್ಲೇ ಕಟ್ ಮಾಡ್ಬೋದು. ನಾವು ಈ ಥರ ಕಾಲಲ್ಲಿ ಹಿಂಗೆ ಹಿಂದ್ಗಡೆ ಪ್ರೆಸ್ ಮಾಡಿದ್ರೆ ದಾರ ಕಟ್ಟಾಗುತ್ತೆ. ನಾವು ಕೈಯಲ್ಲಿ ಕಟ್ ಮಾಡೋ ಅಂಥದ್ದೇನೂ ಇರೋದಿಲ್ಲ. ಸಿಸರ್ ಆಗಲಿ ಟ್ರಿಮ್ಮರಿಂದ ನಾವು ಕಟ್ ಮಾಡೋ ಆಪ್ಷನ್ ಇರೋದಿಲ್ಲ. ನಾವು ಕಾಲಲ್ಲೇ ಪೆಟ್ಲನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ದಾರ ಕಟ್ಟಾಗುತ್ತೆ. ಇದರಲ್ಲಿ ತುಂಬ ಆಪ್ಷನ್ಗಳಿದ್ದಾವೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ತಗೊಳ್ಳೋರಿದ್ದರೆ ಅನುಕೂಲ ಆಗಲಿ ನಿಮಗೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಅಲ್ಲಿ ನಾವು ದಾರ ಸುತ್ತುತ್ತೀವಿ ನೋಡಿ, ಬಾಬಿನ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ನಾವು ದಾರ ಸುತ್ತುತ್ತೀವಲ್ಲ, ನಾವು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು ಬಾಬಿನ್ ಹಾಕ್ಬಿಟ್ಟು ಅಲ್ಲಿ ಒಂದು ಹುಕ್ ಕೊಟ್ಟಿರ್ತಾರೆ. ಆ ಹುಕ್ಕನ್ನ ನಾವು ಆನ್ ಮಾಡಿ ಬಿಟ್ಟುಬಿಟ್ರೆ ಅದ್ರ ಪಾಡಿಗೆ ಅದೇ ಸುತ್ತಕೊಳ್ಳುತ್ತೆ. ಮತ್ತು ಅದು ಸುತ್ತಿದ ಮೇಲೆ ಅದೇ ಆಫ್ ಆಗುತ್ತೆ. ಇದು A2 ಅಂತ. A1 ಇರುತ್ತೆ, A2 ಇರುತ್ತೆ. ನಾನು ತಗೊಂಡಿರೋದು ಇದು ಮಿಷಿನು A2 ಅಂತ. ನಿಮಗೆ ಚಿಕ್ಕಪೇಟೆನಲ್ಲೆಲ್ಲ ಸಿಗುತ್ತೆ, ಅಲ್ಲಿ ಶೋರೂಮ್ಗಳಲ್ಲಿ ಕಡಿಮೆಗೆ ಸಿಗುತ್ತೆ. ನಾನು ಒಂದು 7 ವರ್ಷ ಆಯ್ತು ಈ ಮಿಷಿನ್ ತಗೊಂಡು. ನಾನು ಅವಾಗ ಕೊಟ್ಟಿದ್ದು 20,000 ಕೊಟ್ಟಿದ್ವಿ, 21,000 ಏನೋ ಕೊಟ್ಟಿದ್ವಿ. ಅವರು ಮನೆಗೆ ತಗೊಬಂದು ಪಿಟ್ ಮಾಡಿ ಎಲ್ಲ ಕೊಟ್ಟು ಹೋಗೋ ಅಷ್ಟೊತ್ತಿಗೆ 22,000 ಆಗಿತ್ತು. ಇವಾಗ ಜಾಸ್ತಿ ಇರುತ್ತೋ ಏನೋ ಗೊತ್ತಿಲ್ಲ. ನಾನು ಈ ಮಿಷಿನ್ ತಗೊಂಡು 7 ವರ್ಷ ಆಯಿತು. ಇದರಲ್ಲಿ ಆಪ್ಷನಲ್ಲಂತೂ ತುಂಬಾ ಇದ್ದಾವೆ. ನಾವು ಬೆಂಗಳೂರಲ್ಲಿದ್ದಾಗ ನಾನು ಇದರಲ್ಲಿಂದನೇ ಪೀಸ್ ವರ್ಕ್ ಎಲ್ಲ ಮಾಡ್ತಾಯಿದ್ದು. ನಾನು ವಾರಕ್ಕೇ 5,000 ನಾನು ದುಡಿತಾಯಿದ್ದೆ. ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗು ಮಾಡಿಕೊಂಡು ವಾರದಲ್ಲೇ ನಾನು 5,000 ದುಡಿತಾಯಿದ್ದೆ. ಈ ಮಿಷಿನಲ್ಲಿ ತುಂಬ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ಥರ ಮಿಷಿನೆಲ್ಲ ತೊಗೊಂಡ್ರೆ ಬಾಳಿಕೆನೂ ಬರುತ್ತೆ. ನಾವು ಎಂಥ ರಫ್ ಆಗಿರೋ ಬಟ್ಟೆನೂ ಸಹ ನಾವು ಹೊಲಿಬೋದು. ಮತ್ತು ಸೂಜಿ ಕಟ್ಟಾಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಮತ್ತು ಅಲ್ಲಿ ಬಟ್ಟೆ ಸಿಗಾಕೊಳ್ಳುತ್ತೆ, ಈ ಥರ ಎಲ್ಲ ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ನಾವು ಕೆಲಸ ಮಾಡ್ಬೋದು ಇದರಲ್ಲಿ. ನೋಡಿ, ಇಲ್ಲಿ ನಾನು ಅದು ಒಂದು ಬಾಬಿನ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಈ ಥರ ಒಂದು ಬಾಬಿನ್ ಹಾಕಿ ಆ ದಾರ ಸುತ್ತಬಿಟ್ಟು ಅಲ್ಲೊಂದು ಹುಕ್ ಕೊಟ್ಟಿದ್ದಾರೆ. ಆ ಹುಕ್ಕನ್ನ ನಾವು ಅದಕ್ಕೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಫುಲ್ಲು ದಾರ ತುಂಬ ಮೇಲೆ ಅದೇ ಆಫ್ ಆಗುತ್ತೆ ನೋಡಿ. ಈ ಥರ ಓಪನ್ ಆಗುತ್ತೆ. ಅದು ತುಂಬ ಆಪ್ಷನ್ ಇದೆ ಈ ಮಿಷಿನಲ್ಲಿ.
ನಾವು ಆವಾಗ ತಗೊಳಕ್ಕಾಗೋದಿಲ್ವಲ್ಲ, ನಾವು ಹೆಂಗೂ ಒಂದೇ ಸತಿ ತಗೊಳಕ್ಕೆ ಹೋಗ್ತೀವಲ್ಲ, ಆವಾಗ ನೋಡಿ ನಮಗೆ ಯಾವ್ಯಾವ ಥರ ಆಪ್ಷನ್ ಇರೋದನ್ನ ನೋಡಿ ತಗೋಬೇಕು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಈ ಥರ ಮಿಷಿನ್ಗಳನ್ನ ನಾವು ಸಾಮಾನ್ಯ ಹೆಚ್ಚಾಗಿ ನಾವು ಗಾರ್ಮೆಂಟ್ಸ್ಗಳಲ್ಲೇ ನೋಡಿರ್ತೀವಿ. ಇವಾಗ ಎಲ್ಲರೂ ಮನೆಗಳಲ್ಲೂ ತಂದು ಇಟ್ಕೊಂಡಿರ್ತಾರೆ. ಮನೆಯಲ್ಲಿ ತಗೊಳ್ಳೋ ಅಂಥವ್ರು ದಪ್ಪ ಮೋಟ್ರ್ ಇರೋದನ್ನು ತಗೋಬಾರ್ದು. ನಾನು ಆವಾಗಲೇ ತೋರಿಸ್ದೆ ನೋಡಿ, ಚಿಕ್ಕ ಮೋಟ್ರ್ ಇರೋಂಥದ್ದನ್ನೇ ಮಾತ್ರ ತಗೋಬೇಕು. ನೋಡಿ ಇಲ್ಲಿ ನಾವು ಇವಾಗ ಹೊಲ್ದಾದ್ಮೇಲೆ ಇಲ್ಲಿ ನೋಡಿ ಈ ಬಟನ್ ಆಫ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ನಾವು ಅಲ್ಲಿ ಪ್ಲಗ್ ಹಾಕಿರ್ತೀವಲ್ಲ ಅದು ಹಂಗೆ ಇರುತ್ತೆ. ಆದರೂ ಈ ಬಟನ್ ಆಫ್ ಮಾಡಿದ್ರೆ ನೋಡಿ ಇಲ್ಲಿ ಆಫ್ ಆಯಿತು. ಮತ್ತು ಬಟನ್ ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ. ನೋಡಿ ಇದು ಸ್ವಿಚ್ ಹಾಕಿದ್ರೂ ಅಲ್ಲಿ ಬಟನ್ ಆನ್ ಮಾಡಿದ್ರೆ ಮಾತ್ರ ಆನ್ ಆಗೋದು, ಇಲ್ಲಾಂದರೆ ಆನ್ ಆಗೋದಿಲ್ಲ. ನೋಡಿ ನಾನು ಆ ಸ್ವಿಚ್ ಬೋರ್ಡಿಂದ ಎಲ್ಲ ವೈರೆಲ್ಲನೂ ತೆಗೆದುಬಿಟ್ಟು ಈ ಥರ ಕಟ್ತಾ ಇದ್ದೀನಿ. ಅಂದರೆ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ನಮಗೆ ಬಾಳಿಕೆನೂ ಬರುತ್ತೆ. ನಾನು ಹಂಗಾಗಿ ಇನ್ನೂ ಹೊಸ ಮಿಷಿನ್ ಥರನೇ ಇದೆ. ನೀವು ನೋಡಿದ್ರಲ್ವಾ, ನಾನು 7 ವರ್ಷ ಆಗಿದೆ ಈ ಮಿಷಿನ್ ತೊಗೊಂಡು. ಅಂದರೂ ಹೊಸ ಮಿಷಿನ್ ಥರನೇ ಇದೆ. ನಾನು ತೊಗೊಂಡಿದ್ದು ಹೊಸ ಮಿಷಿನೇ, ಶೋರೂಮಲ್ಲೇ ತೊಗೊಂಡಿದ್ದು ನಾನು. ಸೆಕೆಂಡ್ಸ್ ಎಲ್ಲ ತೊಗೊಂಡ್ರೆ ನಮಗೆ ಅವಾಗವಾಗ ರಿಪೇರಿ ಬರುತ್ತೆ ಅನ್ನೋ ಕಾರಣ ನಾನು ಹೊಸ ಮಿಷಿನೇ ತೊಗೊಂಡಿದ್ದು. ನೋಡಿ ಇವೆಲ್ಲ ದಾರಗಳು ನಾನು ಬೆಂಗಳೂರಲ್ಲಿದ್ದಾಗ ತೊಗೊಂಡಿದ್ದ ದಾರಗಳು. ಮತ್ತು ಇದಕ್ಕೊಂದು ಬಾಕ್ಸ್ ಎಲ್ಲ ಕೊಡ್ತಾರೆ. ಸ್ಕ್ರೂ ಡ್ರೈವರ್ ಎಲ್ಲ ಒಂದು ಸೆಟ್ ಫುಲ್ಲು ಬರುತ್ತೆ. ನೋಡಿ ಕವರು ಅಷ್ಟೇ, ನಾವು ಮಿಷಿನ್ ತೊಗೊಂಡಿರ್ತೀವಲ್ಲ ಅವಾಗೇ ಕವರ್ ಬಂದಿರುತ್ತೆ. ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.